ಹಾಗಾಗಿ ಪದೇ ಪದೇ ಇಂಥ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಿರ ಸರಿ. ಇಲ್ಲದೆ ಹೋದರೆ ಇಡೀ ರಾಜ್ಯದಲ್ಲಿ ಈ ಆಂದೋಲನ ಪ್ರಾರಂಭ ಆದರೆ ನೀವ್ಯಾರೂ ತಡೆಯಕ್ಕಾಗೋದಿಲ್ಲ, ಯಾರೂ ತಡೆಯಕ್ಕಾಗೋದಿಲ್ಲ. ಈಗ ಸಣ್ಣ ಕಿಡಿ ಹತ್ಕೊಂಡಿದೆ. ನಾನು ಹೇಳಿದೆ, ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಈಗ ಮೊದಲನೇ ಹೆಜ್ಜೆ ಇಟ್ಟಿದ್ದೀರಿ, ದ್ವಿಭಾಷಾ ಸೂತ್ರ ಜಾರಿಗೆ ತನ್ನಿ ಅಂತ ಹೇಳಿದೆ ಮುಖ್ಯಮಂತ್ರಿಗಳಿಗೆ. ಹೇಳಿದ್ರು ಮುಖ್ಯಮಂತ್ರಿಗಳು, ಸದ್ಯದಲ್ಲೇ ದ್ವಿಭಾಷಾ ಸೂತ್ರ ಜಾರಿಗೆ ತರುವಂತ ಪ್ರಯತ್ನದಲ್ಲಿ ಇದ್ದೀನಿ, ಜಾರಿಗೆ ತರ್ತೀನಿ ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು. ಬೇಕು ನಮಗೆ ತ್ರಿಭಾಷಾ ಸೂತ್ರದ ಅಗತ್ಯ ಇಲ್ಲ. ಬೇರೆ ರಾಜ್ಯಗಳಲ್ಲಿ 5 ಭಾಷೆ ಕಲಿತಾರೆ, ನಾವ್ಯಾಕ್ರಿ 6 ಭಾಷೆ ಕಲಿಬೇಕು ನಮ್ಮ ಮಕ್ಕಳು? ಆ ಒತ್ತಡವನ್ನು ನಮ್ಮ ಮೇಲೆ ಯಾಕೆ ಹಾಕ್ತೀರಿ? ಇಲ್ಲಿದೆ ನೋಡಿ, ಕೇವಲ ಭಾರತದಲ್ಲಿ 5 ರಾಜ್ಯಗಳಲ್ಲಿ ಮಾತ್ರ ತ್ರಿಭಾಷಾ ನೀತಿ, ಇನ್ನೆಲ್ಲ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆ. ನಮಗೆ ಮಾತ್ರ ತ್ರಿಭಾಷಾ ನೀತಿಯನ್ನ ಪಾಠ ಮಾಡ್ತೀರಿ ನೀವು? ಏನ್ ಮಾಡ್ಬೇಕು ನಮ್ಮ ಮಕ್ಕಳು? ಇಲ್ಲ ಹಿಂದಿ ಕಲಿಯೋದ್ರಿಂದ ನಮ್ಮ ಮಕ್ಕಳಿಗೆ ಲಕ್ಷಾಂತರ ಜನ ಕನ್ನಡಿಗರ ಉದ್ಯೋಗ ಏನಾರು ಕೊಟ್ಟಿದ್ದೀರಾ? ಇಲ್ಲ ನೀವು ನಮಗೆ ಹೇಳ್ತಿರಲ್ಲ, ಇಂಗ್ಲಿಷನ್ನ ನೀವು ಪ್ರೀತಿ ಮಾಡೋರು ದೇಶದ ಭಾಷೆ ಹಿಂದಿ ಯಾಕೆ ಪ್ರೀತಿ ಮಾಡಬಾರ್ದು ಅಂತ ಹೇಳಿ. ಉತ್ತರ ಭಾರತದಲ್ಲಿ ಹಾಗಾದ್ರೆ ಅವ್ರನ್ನೆಲ್ಲ ಇಂಗ್ಲಿಷ್ ಕಲಿತಿದಾರಲ್ಲಪ್ಪ, ಆ ಶಾಲೆಗಳನ್ನೆಲ್ಲ ಮುಚ್ಚಿಸ್ಬಿಡಿ. ಅಲ್ಲಿ ಹಿಂದಿ ಶಾಲೆಗಳನ್ನ ಇಂಗ್ಲಿಷ್ ಶಾಲೆಗಳಾಗಿ ಪರಿವರ್ತನೆ ಮಾಡ್ತಾ ಇದ್ರಲ್ಲ ಉತ್ತರ ಭಾರತದ ರಾಜ್ಯಗಳಲ್ಲಿ. ಅಲ್ಲಿ ಮಕ್ಕಳು ಇಂಗ್ಲಿಷ್ ಕಲ್ತ್ರೆ ವಿಶ್ವದಲ್ಲಿ ಹೋಗಿ ಕೆಲಸ ಮಾಡ್ಬೋದು ಅನ್ನೋ ಕನ್ಸು ಕಟ್ಕೊಂಡು ಇಂಗ್ಲಿಷ್ ಕಲಿತಿದಾರಲ್ಲ, ಅಲ್ಲಿ ಎಲ್ಲ ಇಂಗ್ಲಿಷ್ ಶಾಲೆಗಳನ್ನ ಮುಚ್ಚಿಬಿಡ್ರಿ ನೀವು, ಬರೀ ಅಲ್ಲಿ ಹಿಂದಿ ಇಟ್ಕೊಳ್ರಿ. ಉತ್ತರ ಭಾರತದ ರಾಜ್ಯಗಳಲ್ಲಿ ಅಲ್ಲಿ ದ್ವಿಭಾಷಾ ಸೂತ್ರ, ಅಲ್ಲಿ ಹಿಂದಿ ಮತ್ತು ಇಂಗ್ಲಿಷ್. ನಾವು ಮಾತ್ರ ತ್ರಿಭಾಷಾ ಸೂತ್ರ. ಇದು ಯಾವ ಧರ್ಮ ನಿಮ್ದು? ಬಾರಿ ಧರ್ಮ ರಾಜಕಾರಣ ಮಾಡೋರಿಗೆ ನಿಮಗೆ ಯಾವ ಧರ್ಮ ಅರ್ಥ ಇದೆಯಾ? ಗೊತ್ತಿದೆಯಾ? ಮಾತಾಡಿ ಇನ್ಮೇಲೆ. ಅಶೋಕ್ ಅವರೇ ಮಾತಾಡಿ. ನಿಮ್ಮ ಕ್ಷೇತ್ರದಲ್ಲಿ ಅವ್ನು ಯಾರೋ ಒಬ್ಬ ನಾಯ್ಡುನ ಎದುರಿಸಕ್ಕಾಗ್ಲಿಲ್ಲ ನಿಮ್ಮ ಕೈಲಿ. ನನ್ನ ರಕ್ಷಣೆ ಕೇಳಿದ್ರಿ, ಜ್ಞಾಪನ ಇದೆಯಾ? ನಿಮಗೆ ರಕ್ಷಣೆಗೆ ಬಂದವರು ಅವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು. ನಿಮಗೆ ದೇಶದ್ರೋಹಿಗಳ ತರ ಕಾಣ್ತೀವ ನಾವು? ಇನ್ನೊಂದಷ್ಟು ವಿಚಾರಗಳಿದೆ, ಇನ್ನೊಮ್ಮೆ ಮಾತಾಡ್ತೀನಿ ಅಶೋಕ್ ಅವರೇ. ಕನ್ನಡದ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ, ನಾಡಿನ ಮಕ್ಕಳ ಭವಿಷ್ಯದ ವಿಚಾರದಲ್ಲಿ ತಾವು ರಾಜಕಾರಣ ಮಾಡಬೇಡಿ. ಒಂದು ಕಾವೇರಿ ವಿಚಾರ ಬರಲಿ, ಕೃಷ್ಣೆ ವಿಚಾರ ಬರಲಿ, ಮಾದಾಯಿ ವಿಚಾರ ಬರಲಿ, ಯಾರಾದ್ರೂ ಕರ್ನಾಟಕದ ಸಂಸದರು ಒಟ್ಟಿಗೆ ನಿಂತು ಒಂದು ದಿವಸ ಕರ್ನಾಟಕದ ಧ್ವನಿಯಾಗಿ ಯಾರಾದ್ರೂ ಮಾತಾಡಿದ್ದೀರಾ? ಅಲ್ಲೂ ಕೆಟ್ಟ ನಿಮ್ಮ ರಾಜಕೀಯ ನೀತಿ, ರಾಜಕಾರಣ, ಪಕ್ಷ ರಾಜಕೀಯ ಮಾಡ್ತೀರಿ. ಕಲೀರಿ ಆ ತಮಿಳ್ನಾಡೋರ ಹತ್ರ ಸ್ವಾಭಿಮಾನವನ್ನ. DMK ಎಷ್ಟೇ ಅವರ ಚುನಾವಣೆಯ ಸಂದರ್ಭನೋ ಅವ್ರನ್ನ ಟೀಕಿಸೋದು ಮಾಡ್ತಾರೆ, ಆದರೆ ಕಾವೇರಿ ವಿಚಾರ ಬಂದಾಗ DMK ಒಟ್ಟಿಗೆ ನಿಂತ್ಕೊಂಡು ಆ ರಾಜ್ಯದ ಪರವಾಗಿ ಕೆಲಸ ಮಾಡ್ತಾರೆ. ನೀವು ಒಂದು ದಿವಸ ಕರ್ನಾಟಕದ ರಾಜಕಾರಣಿಗಳು ಈ ನಾಡಿನ ಪರವಾಗಿ ಒಟ್ಟಿಗೆ ನಿಂತ್ಕೊಂಡು ಕೆಲಸ ಮಾಡಿದ್ದು ನೋಡ್ಲಿಲ್ಲ ನಾವು. ನೀವು ದೇಶ ಪ್ರೇಮವನ್ನು ನಮಗೆ ಹೇಳಕ್ ಬರ್ತೀರಿ? ಯಾವ ಸೀಮೆ ನಿಮ್ದು ದೇಶ ಪ್ರೇಮ? ನಿಮ್ಮ ನೆಲವನ್ನ ನೀವು ರಕ್ಷಣೆ ಮಾಡಕ್ ಆಗದೆ ಇರೋರು, ನಿಮ್ಮ ಭಾಷೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗದೆ ಇರೋರು, ನಿಮ್ಮ ಮಕ್ಕಳ ಭವಿಷ್ಯವನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗದೆ ಇರೋರು, ಯಾವ ಸೀಮೆ ನಿಮ್ದು ದೇಶ ಪ್ರೇಮ ಅನ್ನೋದು? ಹಾಗಾಗಿ ನಾವು ಏಪ್ರಿಲ್ 1ರಿಂದ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಈ ಆಂದೋಲನ ತಗೊಂಡು ಹೋಗ್ತೀವಿ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಲ್ಲಿ ಹೇಳ್ತೀವಿ ಜನರಿಗೆ, ಸುಮ್ಮನೆ ಕೂರಬೇಡ್ರಿ ಇಂಥ ವಿಚಾರದಲ್ಲಿ. ನಮ್ಮನ್ನ ಪ್ರಚೋದಿಸುವಂತ ನೀವು ಕೆಲಸ ಮಾಡಿದ್ರೆ ನಿಮ್ಮ ಬಿಜೆಪಿಯವರ ಅಜೆಂಡಾ ಎಂಥದ್ದು ಅನ್ನೋದನ್ನ ಇಡೀ ರಾಜ್ಯಕ್ಕೆ ಹೇಳ್ಕೊಂಡು ಬರ್ತೀವಿ. ಇವರು ಅಧಿಕಾರಕ್ಕೆ ಬಂದ್ರೆ ತ್ರಿಭಾಷಾ ಸೂತ್ರವನ್ನ ತರ್ತಾರೆ ಅಂತ ಅದನ್ನೇ ಹೇಳ್ಬೇಕಾಗತ್ತೆ ನಾವು. ಬನ್ನಿ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಗೊತ್ತಾಗುತ್ತೆ ನಿಮಗೆ. ಇದೆಲ್ಲ ಬಿಟ್ಟು ಇನ್ಮೇಲಾದ್ರೂ ಕರ್ನಾಟಕದ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು ಆಗಬೇಕು. ಖಾಸಗಿ ಶಾಲೆಗಳು ಅವರು ಹೊಟ್ಟೆ ಪಾಡೋದು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರು ವ್ಯಾಪಾರ ನಿಮ್ದು. ಇಲ್ಲೇ ಮಕ್ಕಳಿಗೆ ನೀವು ಭಾರಿ ದೊಡ್ಡ ಗುರುಕುಲ ಅಂತ ಇಟ್ಕೊಂಡು ಶಿಕ್ಷಣ ಕೊಡ್ತಾ ಇಲ್ಲ. ನೀವು ಲಕ್ಷ ಮಕ್ಕಳ ಹತ್ರ ಹಿಂಸೆ ಮಾಡಿ ದುಡ್ಡು ತಗೊಂಡು
ವ್ಯಾಪಾರ ಮಾಡ್ತಿರುವಂತ ಖಾಸಗಿ ಶಿಕ್ಷಣ ಸಂಸ್ಥೆಯ ಸಂಘದವರು ನೀವು ಕರ್ನಾಟಕದ ವಿರುದ್ಧ ಕನ್ನಡಿಗರ ವಿರುದ್ಧ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತೀರಿ. ಹೋಗ್ರಿ ಕೋರ್ಟಿಗೆ. ನಿಮ್ಮ ಶಿಕ್ಷಣ ಸಂಸ್ಥೆಗಳು ರಕ್ಷಣೆ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಜನ ಬೀದಿಗಿಳಿದ್ರೆ ಗೊತ್ತಾಗುತ್ತೆ. ಅವಾಗ ನಿಮ್ಮ ವ್ಯಾಪಾರಕ್ಕೋಸ್ಕರ ಕರ್ನಾಟಕದ ವಿರುದ್ಧ ಕರ್ನಾಟಕದ ಸರ್ಕಾರ ಒಂದು ತೀರ್ಮಾನ ತಗೊಂಡ್ರೆ ಅದ್ರ ವಿರುದ್ಧ ನೀವು ಕೋರ್ಟ್ಗೆ ಹೋಗೋದಾದ್ರೆ ನೀವೆಲ್ಲ ದೇಶದ್ರೋಹಿಗಳು, ನಾಡದ್ರೋಹಿಗಳು ಅನ್ನೋ ತೀರ್ಮಾನವನ್ನ ಕನ್ನಡಿಗರು ನಾವು ಮಾಡಬೇಕಾಗತ್ತೆ. ನೀವು ಕನ್ನಡ ದ್ರೋಹಿಗಳು, ನಾಡದ್ರೋಹಿಗಳು. ಕನ್ನಡದ ಪರವಾದಂತ ಕನ್ನಡಿಗರ ಪರವಾದಂತ ಆದೇಶ ಹೊರಗೆ ಬಿದ್ದಾಗ ಕೋರ್ಟ್ಗೆ ಹೋಗ್ತೀವಿ ಅನ್ನೋದಾದ್ರೆ ನೀವು ಕರ್ನಾಟಕದ ವಿರೋಧಿಗಳು, ನಾಡದ್ರೋಹಿಗಳು ಅಂತ ಹೇಳಿ ನಿಮ್ಮನ್ನ ಪರಿಗಣಿಸ್ಬೇಕಾಗತ್ತೆ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ.